ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ DC ವ್ಲಾಗ್ಸ್. ಇವತ್ತು ಶಾಕಿಂಗ್ ನ್ಯೂಸ್ ಏನಂದರೆ ನನ್ನ ಸ್ಕೂಲ್ ಫ್ರೆಂಡ್ ಬಂದ್ಬಿಟ್ಟಿದ್ದಾಳೆ ಮನೆಗೆ ಸಡನ್ನಾಗಿ. ಹಲೋ, ದಿಸ್ ಇಸ್ ಮೋನಿಶಾ. ಸ್ಕೂಲ್ ಫ್ರೆಂಡ್ಸ್ ಯಾರನ್ನು ನೋಡ್ತಾ ಇದ್ರೆ ಬೈಕೋಬೇಡಿ. ಸೀರಿಯಸ್ಲಿ ಸ್ಕೂಲ್ ಫ್ರೆಂಡ್ಸ್ನ ಮಿಸ್ ಮಾಡ್ತಾ ಇದೀವಿ. ಯಾರ ಮದ್ವೆಗೂ ಹೋಗಕ್ಕೆ ಆಗ್ತಿಲ್ಲ. ಸಾರಿ, ಬೇಜಾರು ಮಾಡ್ಕೊಬೇಡಿ. ನೋಡೋಣ, ರಿಯೂನಿಯನ್ ಟ್ರೈ ಮಾಡೋಣ ಅಲ್ವಾ. ಹಾಗೆ ನಾವಿಬ್ಬರು ನಮ್ಮ ಪಾಪುನ ಸ್ವಲ್ಪ ಹಾಸ್ಪಿಟಲ್ ಹತ್ರ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಂತ ಹೋದ್ವಿ. ಬಟ್ ಶಾಪ್ ಕ್ಲೋಸ್ ಆಗಿತ್ತು ಆ್ಯಂಡ್ ಅಲ್ಲಿಂದ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಜ್ಯೂಸ್ ಶಾಪ್ಗೆ ಹೋದ್ವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು 12 ಎಲ್ಲ. ಆ್ಯಂಡ್ ಅವಳು ನಮ್ಮ ಪಾಪು ಅವಳನ್ನ ಬಿಟ್ಟು ಬರ್ತಾನೆ ಇಲ್ಲ. ನಾನು ಎತ್ಕೊತೀನಿ ಬಾ ಅಂದರು ಇಲ್ಲ ನಾನು ಬರಲ್ಲ ಅಂದ್ಬಿಟ್ಟು ಅವಳ ಹತ್ರನೇ ಹೋಗ್ತಿದ್ದಾಳೆ. ಆಂಟಿ ಎತ್ಕೊ ಅಂದ್ಕೊಂಡು ಸರಿ ಅಂದ್ಬಿಟ್ಟು ಮನೆಗೆ ಬಂದ್ವಿ. ನಮಗೆಲ್ಲ 7 ವಯಸ್ಸಲ್ಲಿ ನೈಲ್ ಪಾಲಿಶ್ ಹಾಕೋಬೇಕು ಅಂತ ಅನ್ನೋದೇ ಗೊತ್ತಿರಲಿಲ್ಲ. ಲಿಪ್ಸ್ಟಿಕ್ ಕೂಡ ಅಷ್ಟೇ ನಾನು ಡಿಗ್ರಿಗೆ ಬಂದಮೇಲೆ ಹಾಕ್ಕೊಂಡಿದ್ದು. ಇವಾಗೇನೋ ಅವ್ರಿಗೆಲ್ಲ ಲಿಪ್ಸ್ಟಿಕ್ಕು, ನೈಲ್ ಪಾಲಿಶು ಎಲ್ಲ ಗೊತ್ತಾಗುತ್ತೆ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಇವಳಿಗೆ ನೈಲ್ ಪಾಲಿಶ್ ನೋಡಿದ್ರೆ ಸಾಕು ಹಾಕು ಅಂತ ಹೇಳ್ಕೊತಾಳೆ. ಅವಳಿಗೆ ಇಷ್ಟ ನೈಲ್ ಪಾಲಿಶು, ಲಿಪ್ಸ್ಟಿಕ್ ಎಲ್ಲ ಹಾಕೊಳಕ್ಕೆ. ಬಟ್ ಲಿಪ್ಸ್ಟಿಕ್ ಹಾಕ್ಸಲ್ಲ, ನೈಲ್ ಪಾಲಿಶ್ ಮಾತ್ರ. ಆ್ಯಂಡ್ ಹಾಗೆ ನನ್ನ ಬೆಸ್ಟ್ ಫ್ರೆಂಡಿಗೆ ವೀಡಿಯೋ ಕಾಲ್ ಮಾಡಿದ್ವಿ. ಸೊ ಎಷ್ಟೋ ದಿವಸ ಆಗಿತ್ತು ಅವಳನ್ನ ನೋಡಿ ಅಂದ್ಬಿಟ್ಟು ಇಬ್ಬರು ಬಂದಿದ್ವಲ್ಲ ಅಂದ್ಬಿಟ್ಟು ವೀಡಿಯೋ ಕಾಲ್ ಮಾಡಿದ್ವಿ. ಆ್ಯಂಡ್ ಅವಳು ಮಾತಾಡಿದ್ಲು, ಖುಷಿ ಪಟ್ಲು. ನಮ್ಮ ಮೇಡಮ್ ಅವ್ರದ್ದು ಡ್ರೆಸ್ ಕಲರು ಈ ಎಲಿಫೆಂಟ್ಗೆ ಮ್ಯಾಚ್ ಆಗ್ತಿದೆ ಅಂತ ಅಂದ್ಬಿಟ್ಟು ನನಗೆ ಫೋಟೋ ತೆಗಿ ಅಂತ ಹೇಳ್ತಾ ಇರೋದು. ನಮ್ಮಮ್ಮನೂ ಅವಳು, ನಮ್ಮಮ್ಮ ಫೋಟೋ ತೆಗಿ ಅಂತಂದರೆ ತೆಗಿ ಅಮ್ಮ, ಫೋಟೋ ತೆಗಿಯಮ್ಮ ಅಂತವಳೆ. ಅವಳಿಗೆ ಫೋನ್ ಆನ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಅವಳನ್ನ ವೀಡಿಯೋ ಮಾಡ್ತಿದ್ದೀನ ಇಲ್ವಾ ಅಂತ ಎಲ್ಲ ಗೊತ್ತಾ. ಬೇಕಂತ ಎತ್ತಿ ಎಸಿತಾ ಇರೋದು, ಹಂಗೆ ತೆಗಿ ಅಂತ. ಹಲೋ ಎವ್ರಿವನ್. ಸೊ ಇವಾಗ ನಮ್ಮ ಮನೆಗೆ ಬಂದೆ. ಸೊ ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಏನು ಕಾಮಿಡಿ ಆಯಿತು ಅಂದರೆ, ನನ್ನ ಫ್ರೆಂಡ್ ಬಂದಿದ್ದು ಅಂತ ಹೇಳೋದಲ್ವ. ಮುಂಚೆ ಏನಾಯ್ತು ಅಂದರೆ, ನೆನ್ನೆ ಅಕ್ಕ ಮನೆಗೆ ಹೋಗಿದ್ವಿ. ಸೊ ನನ್ನ ಸಿಸ್ಟರ್ ಇನ್ ಲಾ ಮನೆಗೆ. ಅಲ್ಲಿಂದ ಬರ್ತಾ ಪಾಪ ಫುಲ್ಲು ಬೇಜಾರಲ್ಲಿ ಹಂಗೆ ಜ್ವರ ಬರ್ಸ್ಕೊಬಿಟ್ಟಿದ್ದು ಅಂದ್ಬಿಟ್ಟು ಮಮ್ಮಿ ಮನೆಯಲ್ಲೇ ಉಳ್ಕೊಂಬಿಟ್ವಿ. ಬೆಳಗ್ಗೆ ಏನು ಮಾಡಿದ್ಲು ಅಂದರೆ, ನಮ್ಮ ಪಾಪು 2 o'clock ಮಲಗಿ ತಿರ್ಗಾ 6 o'clock ಇದ್ಲು, ತಿರ್ಗಾ 9 o'clock ಮಲಗಿ 11:30 ಎದ್ಲು. ನನಗೆ ಅವಳು ಹೆಂಗೆ ನಿದ್ದೆ ಮಾಡಿದೊಳ್ತಾಳೋ ನಾನು ಅದೇ ಥರ ನಿದ್ದೆ ಮಾಡಿದೊಳ್ಬೇಕು, ಓಕೆನಾ. ಸೊ ನಾನು ಫುಲ್ಲು ನಿದ್ದೆ ಕಣ್ಣಲ್ಲಿದ್ದೆ. ನನ್ನ ಫ್ರೆಂಡು ಕಾಲ್ ಮಾಡಿದ್ಲು, ಇವತ್ತು ಬಂದಿಲ್ಲಲ್ಲ ಸ್ಟಾರ್ಟಿಂಗಲ್ಲಿ ಹಾಕಿದ್ದೇನಲ್ಲ. ಸೊ ಅವಳು, ನಾನು ನ್ಯಾಚುರಲ್ಲಾಗಿ ನನ್ನ ಕಸಿನ್ ವಾಯ್ಸ್ ಥರ ಕೇಳಿಸ್ತು ಅಂದ್ಬಿಟ್ಟು ಹೇಳೆ ಅಂತ ಎಲ್ಲ ಮಾತಾಡ್ತಾಯಿದ್ದೀನಿ. ನಿದ್ದೆ ಕಣ್ಣಲ್ಲ ಹೇಳೆ ಅಂದ್ಕೊಂಡೆಲ್ಲ ಮಾತಾಡ್ತಾಯಿದ್ದೀನಿ. ಅವಳು ಮಾತಾಡ್ತಾಳೆ. ಆಮೇಲೆ ಗಂಡನ ಮನೇಲಿದೆಯಾ ಅಮ್ಮನ ಮನೇಲಿದೆಯಾ ಅಂತ ಕೇಳಿದಾಗ ನಂಗೆ ಶಾಕ್ ಆಯಿತು. ಯಾರು ನೀನು ಅಂತ ಕೇಳ್ತಿದ್ದೀನಿ, ಮಾತಾಡ್ಬಿಟ್ಟು ಆಮೇಲೆ ಯಾರು ನೀನು, ನಿನ್ನ ಹೆಸ್ರೇನು ಅಂತ ಕೇಳ್ತಾಯಿದ್ದೀನಿ. ಆಮೇಲೆ ಹೇಳ್ತಾಳೆ, ನಾನು ಕಣೆ ಮೋನಿಶಾ ಅಂತ. ಅಯ್ಯೋ, ನಾನೇನಂದರೆ 1 ನಂಬರ್ ಇತ್ತು ಅವಳದು, ಇನ್ನೊಂದು ನಂಬರ್ ಇರಲಿಲ್ಲ. ಅಯ್ಯೋ ನೀನೇನೆ ಫಸ್ಟೇ ಹೇಳ್ಬೇಕು ತಾನೆ ಅಂತ ನಾನು ನಮ್ಮ ಮನೆಯವ್ರ ಥರ ಮಾತಾಡ್ತಾಯಿದ್ದೀನಿ. ಸೊ ಇನ್ನೊಂದು ಏನಂತಂದರೆ, ಸ್ಕೂಲ್ ಫ್ರೆಂಡ್ಸ್ ಹತ್ರನೇ ನಾವು ಅಷ್ಟು ಕಂಫರ್ಟಬಲಾಗಿ ಹೋಗಿ ಬಾರೆ ಅಂತ ನಾರ್ಮಲ್ಲಾಗೆ ನ್ಯಾಚುರಲ್ಲಾಗಿ ಮಾತಾಡೋಕ್ಕೆ ಸಾಧ್ಯ ಅಂತ ನನಗನ್ನಿಸ್ತು. ಸ್ಕೂಲ್ ಫ್ರೆಂಡ್ಸ್ ಹತ್ರನೇ ಜಾಸ್ತಿ ನಾನು ಹೋಗಿ ಬಾರೆ ಅಂತ, ಕಾಲೇಜು ಡಿಗ್ರಿ ಲೈಫಲ್ಲೆಲ್ಲ ಹೋಗು ಬಾ ಅಂತದೆ. ಬಟ್ ಸ್ಕೂಲಲ್ಲಿ ಹೋಗಿ ಬಾರೆ ಅಂದ್ಕೊಂಡೆಲ್ಲ, ಯಾಕಂದರೆ 6 ವರ್ಷ ಟೈಮ್ ಸ್ಪೆಂಡ್ ಮಾಡಿರ್ತೀವಲ್ವ, ಏನೋ ಒಂಥರ ಸೇಮ್ ಏಜು ಸೇಮ್ ಅನ್ನೋ ಫೀಲ್. ಅವರು ಹಾಗೆ ಮಾತಾಡಿದ್ರೆ ನಾವೇ ಹಾಗೆ ಮಾತಾಡ್ತಿದ್ವಿ. ಅವಾಗ ಏನು ಅನ್ನಿಸ್ತಾ ಇರಲಿಲ್ಲ ಆ ಥರ. ಸೊ ಈಗ್ಲೂ ಜಾಸ್ತಿ ಮಾತಾಡೋದೇ ಇಲ್ಲ ನಾವು ಆ್ಯಕ್ಚುಲಿ ಸ್ಕೂಲ್ ಫ್ರೆಂಡ್ಸ್ ಎಲ್ಲ. ಬಟ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸ್ಟಾಪ್ ಮಾಡೋದಿಲ್ಲ. ಆ್ಯಂಡ್ ಹಾಗೇನೇ ಬಂದ್ಬಿಟ್ಟು ನನ್ನ ಬೆಸ್ಟ್ ಫ್ರೆಂಡ್ ಒಬ್ಳು ಇದ್ದಾಳೆ, ನಸೀಮಾ ಅಂದ್ಬಿಟ್ಟು. ಲಾಸ್ಟ್ ಮಂತು ಅವಳದು ಮದುವೆ ಆಯಿತು. ಸೊ ಹೋಗೋಕ್ಕಾಗಿರಲಿಲ್ಲ. ಅವಳಿಗೂ ವಿಡಿಯೋ ಕಾಲ್ ಮಾಡಿದ್ವಿ. ಇನ್ನೊಬ್ಳು ತೇಜಸ್ವಿನಿ ಅಂತಿದ್ದಾಳೆ, ಅವಳದು ಡಿಸೆಂಬರಲ್ಲಿ ಮದುವೆ ಆಯಿತು. ಅವಳ ಮದುವೆಗೂ ಹೋಗೋಕ್ಕಾಗಿಲ್ಲ. ಅವಳು ಕಾಲ್ ಮಾಡಿದ್ರಿ ಬಟ್ ಪಿಕ್ ಮಾಡಿಲ್ಲ. ಸೊ ಸಾರಿ ಗೈಸ್, ಯಾರ ಮದುವೆಗೆ ಬಂದಿಲ್ಲ. ಅವ್ರು ಯಾರು ನೋಡ್ತಾ ಇದ್ದರೆ ಸಮ್ ರೀಸನ್ಸಿಂದ ಬರೋಕ್ಕಾಗಿರಲಿಲ್ಲ. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲರೂ ನಿನ್ನ ಯೂಟ್ಯೂಬ್ ವ್ಲಾಗ್ಸ್ ಡೈಲಿ ನೋಡ್ತೀನಿ ಆ್ಯಂಡ್ ಚೆನ್ನಾಗೇ ಇರುತ್ತೆ ನಿನ್ನ ವ್ಲಾಗ್ಸು, ಹೀಗೆ ಕಂಟಿನ್ಯೂ ಮಾಡು, ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡು ಅಂತ ಕೇಳಿದಾಗ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಫ್ರೆಂಡ್ಸ್ ಕಡೆಯಿಂದ ಸಪೋರ್ಟ್ ಸಿಕ್ಕಿದ ಮೇಲೆ ಇನ್ನೇನು ಬೇಕು ಅಲ್ವಾ. ಸೊ ಸ್ಟಾರ್ಟಿಂಗ್ ಫ್ರೆಂಡ್ಸೇ ನನಗೆ ಎಲ್ಲ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿದ್ದು. ಆ್ಯಂಡ್ ಇನ್ನೊಬ್ಳ ಬಗ್ಗೆ ಹೇಳಲೇಬೇಕು, ನಿಶಾ ಅಂದ್ಬಿಟ್ಟು ನನ್ನ ಡಿಗ್ರಿ ಫ್ರೆಂಡು. ಸೊ ನನಗೆ ಈ ಐಫೋನ್ ತೊಗೊಂಡಾಗ ನನಗೆ ಐಡಿಯಾ ಇರಲಿಲ್ಲ ವ್ಲಾಗ್ಸ್ ಮಾಡೋಣ ಅಂತ ಎಲ್ಲ. ಬಟ್ ಒಂದು ಸತಿ ಅನ್ನಿಸ್ತು, ನಾನು ಎಲ್ಲರ ವ್ಲಾಗ್ಸು ನೋಡ್ತಿದ್ನಲ್ವ. ಸೊ ನನಗೆ ಅನಿಸ್ದಾಗ ಅವಳೇ ನನ್ನ ಫೋನಲ್ಲಿ ಕ್ಯಾಮ್ರಾ ಸೆಟ್ಟಿಂಗ್ಸ್ ಎಲ್ಲ ಮಾಡಿಕೊಟ್ಟು ಈ ಆ್ಯಂಗಲಲ್ಲಿ ವೀಡಿಯೋ ಮಾಡು. ಅವಳಂತೂ ಪ್ರತಿಯೊಂದು ಈಗಲೂ ಹೇಳ್ತಾಳೆ, ಈ ಥರ ಮಾಡು, ಈ ಥರ ವರ್ಡ್ಸ್ ಯೂಸ್ ಮಾಡಬೇಡ, ಈ ಥರ ವರ್ಡ್ಸ್ ಯೂಸ್ ಮಾಡು,
ಅಂತೆಲ್ಲ ತುಂಬ ಹೇಳ್ತಾಳೆ ಅವಳು. ನನಗೆ ಯೂಟ್ಯೂಬಲ್ಲಿ ನಾನು ಏನಾದ್ರು ಚೇಂಜಸ್ ಮಾಡ್ಕೋತಾ ಇದ್ದೀನಿ ಅಂತಂದರೆ ನನ್ನ ಫ್ರೆಂಡ್ ನಿಶಾಯಿಂದನೇ. ಅವಳು ತುಂಬ ಸತಿ ಹೇಳ್ಕೊಡ್ತಾಳೆ ನನಗೆ. ಫಸ್ಟೆಲ್ಲ ಎಡಿಟ್ ಮಾಡೋದು, ವಾಯ್ಸ್ ಓವರ್ ಕೊಡೋದ್ರಿಂದ ಹಿಡಿದು ನನಗೆ ಅವಳೇ ಹೇಳ್ಕೊಟ್ಟಿದ್ದು. ಮತ್ತು ಕ್ಯಾಮ್ರಾದಲ್ಲಿ ಸೆಟ್ಟಿಂಗ್ಸ್, ಐಫೋನಲ್ಲಿ ನನಗೆ ಫಸ್ಟ್ ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತಿದ್ದಿದ್ದು. ಐಫೋನಲ್ಲಿ ಅಷ್ಟಾಗಿ ಗೊತ್ತಾಗ್ತಿರ್ಲಿಲ್ಲ ನನಗೆ. ಸೊ ಅವಳೇ ನನಗೆ ಹೇಳ್ಕೊಟ್ಟಿದ್ದು. ಐಫೋನಲ್ಲಿ ಕ್ಯಾಮ್ರಾ ಸೆಟ್ಟಿಂಗ್ಸ್ ಇರ್ಬೋದು, ಏನೇ ಇರ್ಬೋದು, ಈ ಆ್ಯಂಗಲಲ್ಲಿ ವೀಡಿಯೋ ಮಾಡು, ಈ ಥರ ಮಾತಾಡು, ಆ್ಯಂಡ್ ಡೈಲಿ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡು, ಅದರಿಂದ ನೀನು ಗ್ರೋತ್ ಆಗ್ತೀಯ, ಪಕ್ಕಾ ಗ್ರೋತ್ ಆಗ್ತೀಯ ಅಂತ ನನಗೆ ಮೋಟಿವೇಟ್ ಮಾಡಿ ಪುಷ್ ಮಾಡ್ತಿರೋದೇ ನನ್ನ ಫ್ರೆಂಡ್ಸು ಫಸ್ಟು, ಆಮೇಲೆ ಫ್ಯಾಮಿಲಿ. ಸೊ ಫ್ಯಾಮಿಲಿ ಸಪೋರ್ಟು, ಫ್ರೆಂಡ್ ಸಪೋರ್ಟ್ ಎರಡೂ ಇರೋದ್ರಿಂದ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ನಿಮ್ಮೆಲ್ಲರ ಸಪೋರ್ಟ್ಗೆ. ಇನ್ನೂ ವೀಡಿಯೋಸ್ಗಳು ಡೈಲಿ ವೀಡಿಯೋಸ್ಗಳು ಪೋಸ್ಟ್ ಮಾಡ್ತಾ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ನಮ್ಮ ಸಬ್ಸ್ಕ್ರೈಬರ್ ಸಪೋರ್ಟ್ ಇನ್ನೂ ಇಂಪಾರ್ಟೆಂಟ್. ಸೊ ಇದಾಗಿತ್ತು ನನ್ನ ಫ್ರೆಂಡ್ಸ್ ಬಗ್ಗೆ ಒಂದು ಶಾರ್ಟ್ ಇಂಟ್ರೊಡಕ್ಷನ್. ಆರ್ ಏನೋ ನನ್ನ ಸ್ಕೂಲ್ ಮೆಮೊರೀಸ್ ಎಲ್ಲ ತಿರ್ಗಾ ಜ್ಞಾಪನ ಆದಂಗೆ ಆಯಿತು, ತಿರ್ಗಾ ಕಣ್ಮುಂದೆ ಬಂದಂಗೆ ಆಯಿತು. ಸ್ಕೂಲ್ ಫ್ರೆಂಡ್ಸ್ ಜೊತೆ ಮಾತಾಡಿದಾಗ ಅದೊಂಥರ ಸ್ಕೂಲಲ್ಲಿ ಏನು ಮಾಡ್ತಿದ್ವಿ, ಸ್ಕೂಲೇ ಒಂದು ಸತಿ ಕಣ್ಮುಂದೆ ಹಿಂಗೆ ಬಂದು ಹೋದಂಗೆ ಆಗುತ್ತೆ. ಮೊನ್ನೆ 10th ಬರ್ದ್ವೇನೋ ಅನಿಸುತ್ತೆ. ಆಗಲೇ ಎಷ್ಟು 2018-19 ಬ್ಯಾಚನ್ನು ನಮ್ಮದು, 2019. ಆ್ಯಂಡ್ ಹಾಗೆ ನಾನು ಒಂದು ಸ್ಯಾರಿ ತೊಗೊಂಡೆ. ಸೊ ಕಲರ್ ಕಾಂಬಿನೇಷನ್ ಬಂದು ಇದು ವೈನ್ ಕಲರ್, ಬಟ್ ಬ್ರೌನ್ ಕಾಣ್ತಾ ಇದೆ ಲೈಟ್ಗೆ. ಬ್ರೌನ್ ಕಲರ್, ಲೈಟ್ ಕಲರ್ ಗೊತ್ತಾಗ್ತಿಲ್ಲ. ವೈನ್ ಥರನೂ ಇದೆ, ಬ್ರೌನ್ ಥರನೂ ಕಾಣುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಲೈಟ್ ಆರೆಂಜ್ ಕಲರ್, ಕನಕಾಂಬ್ರ ಕಲರ್ ಅಂತಾರಲ್ಲ, ಸೊ ಆ ಥರ ಲೈಟ್ ಕಲರ್ ಇದು. ಸೊ ಕಾಂಬಿನೇಷನ್ ಹೇಗಿದೆ ನನ್ನ ಸ್ಯಾರಿದು. ಆ್ಯಂಡ್ ಬಾರ್ಡರ್ ನೋಡಿ ಈ ಥರ ಇದೆ, ತುಂಬ ಚೆನ್ನಾಗಿದೆ ಈ ಸ್ಯಾರಿ. ತುಂಬಾ ಇಷ್ಟ ಆಗೋಯ್ತು ನನಗೆ ನೋಡಿದ ತಕ್ಷಣ. ಸೊ ಅದಕ್ಕೆ ಎತ್ಕೊಂಡೆ. ಡಬಲ್ ಸೈಡು ಬಾರ್ಡರ್ ಇದೆ. ಇದು ಅಪ್ ಬಂದು ಬರೀ ಇಷ್ಟು ಬರುತ್ತೆ ಬಾರ್ಡರು. ಆ್ಯಂಡ್ ಡೌನ್ ಪಾರ್ಟಲ್ಲಿ ಈ ಥರ ಇದೆ ಸ್ಯಾರಿ ಬಾರ್ಡರ್. ಸೊ ತೊಗೊಂಡು ಇದನ್ನು ಓಪನ್ನೇ ಮಾಡಿಲ್ಲ, ಹಾಗೆ ಇವಾಗ ಓಪನ್ ಮಾಡೋಣ ಅಂತ ಅಂದ್ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಬಂದು ಬ್ಲೌಸ್ ಪಾರ್ಟ್. ಇದು ಸೆರಗು ಪಾರ್ಟ್ ಅನಿಸುತ್ತೆ. ನನಗೆ ಅಷ್ಟಾಗಿ ಸ್ಯಾರಿ ಬಗ್ಗೆ ಗೊತ್ತಿಲ್ಲ, ವೇರ್ ಮಾಡಾದ್ಮೇಲೆ ಗೊತ್ತಾಗುತ್ತೆ. ಹಾಗೆ ಹೇಳೋಕ್ಕೆಲ್ಲ ನನಗಷ್ಟು ಗೊತ್ತಿಲ್ಲ. ನನ್ನ ಹತ್ರ ಅಷ್ಟೊಂದು ಸ್ಯಾರೀಸ್ ಜಾಸ್ತಿ ವೇರ್ ಮಾಡಲ್ಲ ಅಂದ್ಬಿಟ್ಟು ತೊಗೊಳಕ್ಕೆ ಹೋಗಲ್ಲ. ಬಟ್ ಇವಾಗ ಇಲ್ಲ, ತೊಗೋಬೇಕು ಅಂತಲೇ ತೊಗೋತಾ ಇದ್ದೀನಿ. ಅಯ್ಯೋ ಫೋಲ್ಡಿಂಗ್ ಉಂಟಾಯ್ತು. ಹಾಗೆ ನಾನು ಸ್ಯಾರಿ ಕಲರ್ ಕಾಂಬಿನೇಷನ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ? ಸೊ ಆಮೇಲೆ ಫೋಲ್ಡ್ ಮಾಡ್ಕೋತೀನಿ. ಅದು ಯಾಕೋ ಫೋಲ್ಡಿಂಗ್ ನೀಟಾಗಿ ಕುತ್ಕೋತಿಲ್ಲ ಅನ್ನಿಸ್ತೈತೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸ್ಗೆ ಇಷ್ಟೊಂದು ಸಪೋರ್ಟ್ ಸಿಗ್ತಾ ಇರೋದಕ್ಕೆ. ಇಟ್ ಮೀನ್ಸ್ ಅ ಲಾಟ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. Meet you all in my next video.